ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿನ ನನ್ನ ಮಿನಿ ವ್ಲಾಗ್ನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡ್ತಿದ್ದೀನಿ. ಇವತ್ತು ಆಲ್ ಆಫ್ ಸಡನ್ನು ಹಾಸ್ಪಿಟಲ್ಗೆ ಹೋಗೋದು ಅಂತ ಫಿಕ್ಸ್ ಆಯಿತು. ಅದು ಮಧ್ಯಾಹ್ನ. ಸೊ ನಾನು ಬೇಗ ರೆಡಿಯಾಗಿ ಪಾಪಗೂ ರೆಡಿ ಮಾಡಿ ಹೊರಡೋಕೆ ಅಂತ ಕಾರಿಗೆ ಬಂದು ಕೂತೆ. ಆ್ಯಕ್ಚುಲಿ ಮಂತ್ಲಿ ಚೆಕಪ್ಗೆ ನಿನ್ನೆ ಹೋಗಬೇಕಿತ್ತು. ನಿನ್ನೆ ನನ್ನ ಮಗನಿಗೆ ಎಕ್ಸಾಮ್ ಇದ್ದಿದ್ದರಿಂದ ಅವನು ಬಂದು ಅಳ್ತಾನೆ ಮತ್ತು ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕಂತ ಹೋಗಿರಲಿಲ್ಲ. ಇನ್ನು ಇವತ್ತೇ ಹೋದರೆ ಮಧ್ಯಾಹ್ನ ಬೆಟರ್ ಅಂತ ಒಬ್ಬರಿಗೆ ಕಾಲ್ ಮಾಡಿದೆ. ಈವ್ನಿಂಗು ನೋಡ್ತಾರೆ, ಅಪಾಯಿಂಟ್ಮೆಂಟ್ ಇಲ್ಲದೆ ಇದ್ದರು ಅಂತ ಹೇಳಿದ್ರು. ಸೊ ಮತ್ತೆ ಯಾಕೆ ತಡ ಮಾಡೋದು ಅಂತ ಬೇಗ ರೆಡಿಯಾಗಿ ನಾವು ಹೊರಟ್ವಿ ಮೈಸೂರು BGS ಅಪೋಲೋಗೆ. ನನ್ನ ಮಗಳು ಹುಟ್ಟಿದ ಅಪೋಲೋ ಹಾಸ್ಪಿಟಲಲ್ಲೇ ಆಗಿರೋದ್ರಿಂದ ಅವಳನ್ನ ಮಂತ್ಲಿ ಚೆಕಪ್ಪಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಏನಕ್ಕಂದರೆ ಅಲ್ಲಿ ನೋಡೋ ಡಾಕ್ಟ್ರೇ ಅವಳಿಗೆ ಅಡ್ಜಸ್ಟ್ ಆಗಿದ್ದಾರೆ. ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ, ಇನ್ನು ಬರುವಾಗ ಟೈಮ್ ಆಗಿಬಿಟ್ಟಿರುತ್ತೆ ಅಂತ. ಸೊ ನಮ್ಮ ನಡೆ ಮೈಸೂರು ಕಡೆಗೆ ನಡೀತು. ಅಲ್ಲಿ ನನ್ನ ಮಗಳಿಗೆ ನೋಡೋ ಶ್ರೀಪತಿ ಅಧಿಕಾರಿ ಸರ್ ನಾನು ನೋಡಿರೋ ಡಾಕ್ಟರಲ್ಲೇ ಮೋಸ್ಟ್ ಗುಡ್ ಡಾಕ್ಟರ್. ತುಂಬ ಚೆನ್ನಾಗಿ ನೋಡ್ತಾರೆ ನನ್ನ ಮಗಳನ್ನ. ಅವ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಾಲದು. ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಅಂತಂತಂದರೆ ಅವರ ಎಫರ್ಟ್ ತುಂಬಾ ಇದೆ. ಸೊ ಅವಳಿಗೆ ಬೇರೆ ಎಲ್ಲೂ ಹಿಡಿಯಲ್ಲ, ಅವರೊಬ್ಬರೇ ಡಾಕ್ಟ್ರು ಅಡ್ಜಸ್ಟ್ ಆಗಿಬಿಟ್ಟಿರೋದ್ರಿಂದ ನಾವು ಇವತ್ತು ತೋರಿಸೋಣ ಅಂದ್ಕೊಂಡು ಹೋದ್ವಿ. ಲಾಸ್ಟ್ ಮಂತ್ ಹೋದಾಗ ಒಂದಷ್ಟು ಹೆಲ್ತ್ ಚೆಕಪ್ ಮಾಡ್ಸೋಕೆ ಹೇಳಿದ್ರು, ಯಾಕಂದರೆ ಲಾಸ್ಟ್ ಮಂತ್ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಬೇಗ ಹೋದ್ವಿ. ಇವತ್ತು ಡಾಕ್ಟ್ರು ಸಿಗೋದು 6:30ಗೆ ಅಂತ ಗೊತ್ತಿದ್ರು ಬೇಗನೆ ಹೋದ್ವಿ. ಏನಕ್ಕಂತಂದರೆ ಒಂದಷ್ಟು ಚೆಕಪ್ ಮಾಡಿಸ್ಬೇಕಿತ್ತು. ಅದಕ್ಕೆ ನಾನು ನನ್ನ ಮಗ ಹಿಂದೆ ಕೂತಿದ್ವಿ, ನಮ್ಮಮ್ಮನೂ ಮಗಳೂ ಮುಂದೆ ಕೂತಿದ್ವಿ. ಗಿಡ ಮರಗಳು ನೋಡ್ತಾ ಒಳ್ಳೆ ಗಾಳಿ ತೊಗೊಳ್ತಾ ಈ ಬಿಸಿಲಿಗೆ ವಿಂಡೋಸ್ ಓಪನ್ ಮಾಡಿಕೊಂಡು ಫ್ರೆಶ್ ಗಾಳಿ ತೊಗೊಳ್ತಾ ಹೋದ್ವಿ. ಪಕ್ಕ ನನ್ನ ಬಂಗಾರಿ ಅದು ಇದು ಮಾತಾಡ್ತಾ ಇತ್ತು. ಅವ್ನು ಮಾತು ಕೇಳೋದೇ ಒಂದು ಖುಷಿ. ಇವತ್ತು ಅವನ ಮುಖದಲ್ಲಿ ಎಕ್ಸಾಮ್ ಮುಗೀತು ಅನ್ನೋ ಖುಷಿ ಎದ್ದು ಕಾಣ್ತಿತ್ತು. ಇಂಥ ಹಾಸ್ಪಿಟಲ್ ಒಳಗೆ ಬಂದ್ವಿ. ಇಲ್ಲಿ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ದುಡ್ಡು ಜಾಸ್ತಿ ಅಂತ ಗೊತ್ತು, ಬಡವ್ರಿಗೆ ಈ ಆಸ್ಪತ್ರೆ ಅಲ್ಲ ಅಂತಲೂ ಗೊತ್ತು. ಬಟ್ ನಮ್ಮ ಆರೋಗ್ಯ ನಮ್ಮ ಮಕ್ಕಳು ಬೇಕು ಅಂತಂದರೆ ಈ ಹಾಸ್ಪಿಟಲ್ಗೆ ಹೋದರೆ ಹೇಗೆ ಬೇಕಿದ್ರೂ ತಯಾರು ಮಾಡ್ತಾರೆ. ಸೊ ಫೈನಲಿ ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗಿ ನಾನು OPD2 ಹತ್ರ ಹೋದೆ. ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಳ್ಳೋಣ ಆ್ಯಂಡ್ ಬಿಲ್ ಹಾಕ್ಸೋಣ ಅಂದ್ಕೊಂಡು ಹೋದೆ. ಅಲ್ಲಿರೋ ಸಿಸ್ಟರ್ಸ್ಗಳು ಹೇಳಿದರು ರಿಸೆಪ್ಷನಿಗೆ ಹೊರಟೋಗಿ ಟೆಸ್ಟಿಗೆ ಮತ್ತು ಕನ್ಸಲ್ಟೆಂಟ್ ಫೀಸ್ ಅಲ್ಲೇ ಕಟ್ಬಿಡಿ ಅಂತ ಹೇಳಿದ್ರು. ನಮ್ಮಮ್ಮ ಸೀದಾ ರಿಸೆಪ್ಷನ್ ಕಡೆಗೆ ನಡೆದ್ರು. ನಾನು ಮತ್ತು ನನ್ನ ಮಗ ನನ್ನ ಮಗಳು ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆನೇ ಹೋದ್ವಿ. ಅಮ್ಮ ಅಲ್ಲಿ ಬಿಲ್ ಮಾಡಿಸ್ತಿದ್ರು, ನಾನು ನನ್ನ ಮಗಳು ಕೂತ್ಕೊಂಡಿಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಗೊತ್ತಿತ್ತು ಇವತ್ತು ಮನೆಗೆ ಹೋಗೋದು ಪಕ್ಕ ಲೇಟ್ ಆಗುತ್ತೆ ಅಂತ. ಸೊ ಇಲ್ಲಿಂದ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸಿ ಇಲ್ಲಿ ಪುಟ್ ಫಿಶ್ ಮರಿಗಳನ್ನ ನಾನು ನನ್ನ ಮಗಳು ನೋಡ್ತಾ ನೆಕ್ಸ್ಟ್ ನಾವು ಹೊರಟಿದ್ದು. ಇನ್ನೂ ತುಂಬ 2 hours ವೆಯ್ಟ್ ಮಾಡಬೇಕಿತ್ತು ರಿಪೋರ್ಟ್ಸಿಗೆ. ಸೊ ನಮ್ಗೆ ಗೊತ್ತಿರೋ ಕ್ಲೋಸ್ ರಿಲೇಟಿವ್ ಮನೆಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ರೋಡಲ್ಲಿ ನೋಡೋಕೆ ಒಂಥರ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡಿದೆ. ನೋಡಿ ಇಲ್ಲಿ ನಮ್ಮ ರಿಲೇಟಿವ್ ಮನೇಲಿ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಹಸು ಬಂದು ನಿಂತಿತ್ತು. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಟೈಮ್ ಆಯಿತು, ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಡಾಕ್ಟರ್ ಬಂದುಬಿಡ್ತಾರೆ, ಹೋಗಿ ಪಾಪ ವೆಯ್ಟ್ ಎಲ್ಲ ಚೆಕ್ ಮಾಡಬೇಕಲ್ಲ ಅಂತ ಮತ್ತೆ ನಾವು ಹಾಸ್ಪಿಟಲ್ ಕಡೆಗೆ ಹೊರಟ್ವಿ 6 o'clockಗೆ. ಮತ್ತು ಅಪೋಲೋ ಹಾಸ್ಪಿಟಲ್ ಒಳಗೆ ಬಂದ್ವಿ. ಅಲ್ಲಿಂದ ನಾನು ಲ್ಯಾಬಿಗೆ ಹೋಗಿ ರಿಪೋರ್ಟ್ ಇಸ್ಕೊಳ್ಳೋಣ ಅಂತ ಹೋದೆ. ರಿಪೋರ್ಟ್ ರೆಡಿ ಇತ್ತು. ಹೋದ ತಕ್ಷಣ ವೆಯ್ಟ್ ಮಾಡಿಸ್ಲಿಲ್ಲ, ತಕ್ಷಣ ರಿಪೋರ್ಟ್ ಕೊಟ್ಟರು. ಅದನ್ನು ನಾನು ಇಸ್ಕೊಂಡು ನೆಕ್ಸ್ಟ್ ಮತ್ತೆ OPD2ಗೆ ಹೋದೆ. ಇವತ್ತು ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೆ ಮಧ್ಯಾಹ್ನ. ಬೆಳಗ್ಗೆಯಿಂದ ಫ್ರೀ ಇರಲಿಲ್ಲ, ಅದು ಇದು ಕೆಲಸನೇ ಆಗಿತ್ತು. ಸೊ ಅದಕ್ಕೆ ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೊರಟಾಗ ವೀಡಿಯೋ ಮಾಡಿದೆ. ನೋಡಿ ಇಲ್ಲಿ ನನ್ನ ಪುಟ್ಟ ಆಣಿ ಕಂದ ನಡೆಯೋದು ಕಲ್ತ್ಬಿಟ್ಟು ಆಟ ಆಡ್ತಿದ್ದಾಳೆ. ಇವರೇ ನನ್ನ ಮಗಳು ನೋಡೋ ಡಾಕ್ಟ್ರು. ಎಷ್ಟು ಉದ್ದ ಓದಿದ್ದಾರೆ ನೋಡಿ. ಇದೇ ಹಾಸ್ಪಿಟಲಲ್ಲಿ ಹುಟ್ಟಿ ಕಂಡುಬಿಟ್ಟು ನೋಡ್ತಿದ್ದವಳು. ಇವತ್ತಾಗಲೇ ಇದೇ ಹಾಸ್ಪಿಟಲಲ್ಲಿ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತಿದ್ದಾಳೆ. ಇದನ್ನು ನೋಡೋದೊಂದು ಖುಷಿ ನನಗೆ. ನೆಕ್ಸ್ಟು ಕಾಯ್ತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಡಾಕ್ಟ್ರು ಬಂದರು. ಸದ್ಯ ಈಗಲಾದರೂ ಬಂದ್ರಲ್ಲಪ್ಪ ಅಂದ್ಕೊಂಡು ತೋರ್ಸೋಕೆ ಹೋದ್ವಿ. ಅವರು ತುಂಬಾ ಚೆನ್ನಾಗಿ ನೋಡಿ ಈ ರಿಪೋರ್ಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮಗಳು ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಹೇಳಿ ಖುಷಿಪಟ್ಟರು. ಈ ಕಡೆ ಶಿಷ್ಟು ನನ್ನ ಮಗಳನ್ನ ಎತ್ಕೊಂಡು ಮುದ್ದಾಡ್ತಿದ್ರು ಅವಳ ಚೇಷ್ಟೆ ನೋಡಿ.
ನೆಕ್ಸ್ಟ್ ವ್ಯಾಕ್ಸಿನಿಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ನನ್ನ ಮಗಳಿಗೊಂದು ವ್ಯಾಕ್ಸಿನ್ ಹಾಕ್ತೀನಿ ಅಂದರು. ಪಾಪ ಅವಳು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅಳಿತಿದ್ಲು. ಎತ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಆಲ್ಮೋಸ್ಟ್ 7:30 ಆಗಿತ್ತು, ಕತ್ಲೆ ಆಗಿತ್ತು. ನನ್ನ ಮಗ ಪಾಪ ಈ ಗ್ಯಾಪಲ್ಲಿ ಕಾರಲ್ಲೇ ಕೂತಿದ್ದ, ಒಳಗೆ ಬರಲಿಲ್ಲ, ಟೈಮ್ ಆಗುತ್ತೆ ಅಂತ. ನಾವು ಮನೆಗೆ ಎಷ್ಟೊತ್ತಿಗಾದರೂ ಹೋಗ್ತೀವೋ ಅಂತ ಹೊರಟ್ವಿ. ಸೊ ಜಸ್ಟ್ ಇದೊಂದು ಮಿನಿ ವ್ಲಾಗ್ ಆಗಿತ್ತು. ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗುವಂಥ ವಾವ್ ಕಂಟೆಂಟ್ ಏನಿಲ್ಲ ಅಂತ ಗೊತ್ತು. ಜಸ್ಟ್ ಇವತ್ತು ನನ್ನ ಡೈಲಿ ರೂಟೀನ್ ಏನಿತ್ತು ಅನ್ನೋದನ್ನು ವೀಡಿಯೋ ಮಾಡಾಕ್ತಾಯಿದ್ದೀನಿ. ಫೈನಲಿ ನನ್ನ ಮಗಳನ್ನು ಮಲಗಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.